ಆಗ್ತಾ ಇದೆ. ದಯವಿಟ್ಟು ಸತೀಶ್ ರೆಡ್ಡಿ ಬಾಬಣ್ಣ ಅಂತ ಬರ್ತಡೇ 12/12/2025 ಬರ್ತಡೇ ಆಗ್ತಾ ಇದೆ ನೋಡಿ. ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ ಸತೀಶ್ ಅಣ್ಣನವರು. ಬೊಮ್ಮನಹಳ್ಳಿ ಪೂರ್ತಿ ತಮ್ಮ ಹುಟ್ಟುಹಬ್ಬಕ್ಕೆ ಸಂಚರಿಸಲು ಅವರ ಸಾರ್ವಜನಿಕರು ಸಹಕರಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸತೀಶ್ ರೆಡ್ಡಿ ಅವ್ರದ್ದು, ಬಾಬು ರೆಡ್ಡಿ ಅವ್ರದ್ದು ಬರ್ತಡೇ ಇದೆ ಇವತ್ತು. ಬೊಮ್ಮನಹಳ್ಳಿ ಕ್ಷೇತ್ರದ ರೂಪೇಣ ಅಗ್ರಹಾರದಲ್ಲಿ ನಮ್ಮ ಮನೆ ಪಕ್ಕನೇ ಇರುವಂಥ ವೀಕ್ಷಕರೇ ನೋಡ್ತಾ ಇರಿ ವೀಕ್ಷಕರೇ. ಈಗ ನೋಡಿ ವೀಕ್ಷಕರೇ, ಸತೀಶ್ ರೆಡ್ಡಿ ಅವ್ರು ಬರ್ತಾವ್ರು ನೋಡಿ ವೀಕ್ಷಕರೇ. ನೋಡ್ತಾ ಇರಿ ವೀಕ್ಷಕರೇ, ಬಂದರು ವೀಕ್ಷಕರೇ. ಸತೀಶ್ ರೆಡ್ಡಿ ಅವರು ಬಂದರು ನೋಡಿ. ಕೇಕ್ ಕಟ್ ಮಾಡ್ತಾರೆ ಈಗ. ಸತೀಶ್ ರೆಡ್ಡಿ ಅವರು ಬಂದರು ವೀಕ್ಷಕರೇ. ಕೇಕ್ ಕಟ್ ಮಾಡ್ತಾವ್ರೆ. ಸತೀಶ್ ರೆಡ್ಡಿ ಶಾಸಕರಾದಂಥ ಬೊಮ್ಮನಹಳ್ಳಿ ಕ್ಷೇತ್ರದ ಸತೀಶ್ ರೆಡ್ಡಿ ಸರ್ ಅವರು ಬಂದಿದ್ದಾರೆ. BJP MLA ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಬಂದಿದ್ದಾರೆ ವೀಕ್ಷಕರೇ. ನಮ್ಮ ರೂಪೇಣ ಅಗ್ರಹಾರಕ್ಕೆ ಬಂದು ಬರ್ತಡೇ ಆಚರಣೆ. ಮಾಲೆ ಹಾಕ್ತಾವ್ರು ನೋಡಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಮಾಲೆ ಧಾರಣೆ ಆಗ್ತಾವ್ರೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಸತೀಶ್ ಅಣ್ಣನವರ 53ನೇ ಹುಟ್ಟುಹಬ್ಬ. ಅವರಿಗೆ ನಮ್ಮೆಲ್ಲರ ಪರವಾಗಿ ರೂಪೇಣ ಅಗ್ರಹಾರ ಮತ್ತು ಇಂಡಿಯ ಬಡಾವಣೆ ಪರವಾಗಿ ಹುಟ್ಟುಹಬ್ಬದ ಶುಭಾಶಯ ಕೋರೋಣ. ದೇವರು ಅವರಿಗೆ ಇನ್ನೂ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಜನಸೇವೆ ಮಾಡುವಂತ ಎಷ್ಟು ಶಕ್ತಿ ದೇವರು ಅಂತ ಆ ದೇವರು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಇವತ್ತು ಕ್ಷೇತ್ರದಲ್ಲಿ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳಿಲ್ಲ. ಅದಕ್ಕೆಲ್ಲ ಉದಾಹರಣೆ 4 ಸಲ ಗೆದ್ದಿರೋದ ಒಂದು ಉದಾಹರಣೆ. ಒಂದು ದೊಡ್ಡ ಪಕ್ಷ ಆದಂಥ BJP ಪಕ್ಷದಲ್ಲಿ 4 ಸಲ ಬೀಟ್ ಪಡೆದು ಅತಿ ಹೆಚ್ಚು ಮತ ಅಂತರ್ಜನ ಗೆಲ್ಲಬೇಕು ಅಂದ್ರೆ ಅದು ತಮಾಷೆ ಕೆಲಸ ಅಲ್ಲ. ಅವರ ಬಡ ಜನರ ಮನಸ್ಸನ್ನ ಗೆದ್ದಿರೋದೇ ಅದಕ್ಕೆ ಕಾರಣ. ಅದಕ್ಕೆ ಸಾಕ್ಷಿ ಸೇರಿರ್ತಕ್ಕಂಥ ಜನರೇ ಕಾರಣ. ಇವತ್ತು ನನ್ನ ಹುಟ್ಟುಹಬ್ಬ ಬೆಳಿಗ್ಗೆಯಿಂದ ಅನೇಕ ರೂಪೇಣಗಳಂತ ಎಲ್ಲ ಹಿರಿಯರು ಮತ್ತು ಕಿರಿಯರು ಸ್ನೇಹಿತರು ಬಂದು ಹಿರಿಯರು ಬಂದು ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ನನ್ನ ಸ್ನೇಹಿತರು ಬಂದು ಶುಭ ಕೋರಿದ್ದಾರೆ. ಅವರೇ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸ್ತೇನೆ. ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸಕ್ಕೆ ನಾನು ತಲೆಬಾಗ್ತಾರೆ. ಯಾವುದೇ ಕಾರಣಕ್ಕೂ ನನಗೆ ರೂಪೇಣಗಳ ಮತ್ತು ಎನ್ಡಿಆರ್ ಬಡಾವಣೆ ಅಂದ್ರೆ ಒಂದೇ ರೂಪೇಣಗಳನ್ನು ಒಂದೇ. ಯಾವತ್ತು ನನಗೆ ರೂಪೇಣಗಳಾದ
ಮೊನ್ನೆ ಕೆಲವರೆಲ್ಲ ಬೆಳಿಗ್ಗೆ ಬಂದು ಕೇಳ್ತಾ ಇದ್ರು, ಹಣ ರೂಪಾಯಿನಗರ ಮೆಟ್ರೋಸ್ ಆಗಿಲ್ಲ ಅಂತ. ಮೊನ್ನೆ ನಾವು ಶಾಸಕರು ಹೋಗಿ ಮದುವೆನೂ ಮಾಡಿ ಕೊಟ್ಟಿದ್ದೀವಿ. ಶಾಸಕರಿಗೆ ನಾವು ಪದೇ ಪದೇ ಹೇಳಿದ್ರು, ಅದು ಯಾಕಂದ್ರೆ ನಾವು ಗೊತ್ತು ಪ್ರಯತ್ನ ಮಾಡ್ತಾನೆ ಇದ್ದಾರೆ ಸತತವಾಗಿ. ಇನ್ನೇನು ಅದು ಡಿಸೆಂಬರ್ 30 ಒಳಗಡೆ ರೂಪಾಯಿನಗರ ಅಂತ ಹೆಸರು ಬಿಡೋದು ಖಂಡಿತ. ಮತ್ತೆ 2028ಕ್ಕೆ ಮತ್ತೆ ಇದೇ ವೇದಿಕೆಗೆ ಸಚಿವರಾಗಿ ಬರ್ತಾರೆ. ಇದಂತೂ ಕಟ್ಟ ಸತ್ಯ ಬುದ್ಧಿ, ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ರೂಪಾಯಿನಗರ ಎಂಜಾಯ್ ಬಡಾವಣೆ ಹಣ ಯಾವತ್ತೂ ಅಷ್ಟೇ ನೀವು ಬರುವಂತ GBA ಚುನಾವಣೆ ಬರ್ಬೋದು, ಯಾವುದೇ ಚುನಾವಣೆ ಬರ್ಬೋದು, ನಾವು ನಿಮ್ ಜೊತೆ ಇರ್ತೇವೆ. ಅದಕ್ಕೆ ಯಾವುದೇ ಇದ್ಬೇಡ. ನಮ್ಮ ಚುನಾವಣೆ ಅಂದ್ರೆ ರೂಪಾಯಿನಗರ ಮತ್ತೆ ಒಗ್ಗಟ್ಟಾಗಿ ಕೆಲಸ ಮಾಡ್ತೇವೆ, ನಾವು ಜೊತೆಲಿ ಇರ್ತೇವೆ. ಅದಕ್ಕೆ ಸಾಕ್ಷಿ ಇಲ್ಲಿರ್ತಕ್ಕಂಥ ಸೇರ್ಕಂಥದ್ದೆಲ್ಲ ಬಂದಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು. ಇವತ್ತು ನನಗೆ ತುಂಬಾ ಸಂತೋಷ ಅಂದ್ರೆ ಈ ರೂಪಾಯಿನಗರದಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತರು ಅಂದ್ರೆ ನನಗೆ ಪ್ರಾಣ. ಅವರು ಬೆಳಗ್ಗೆಯಿಂದ ತೋರಿಸಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ನಾನು ಯಾವತ್ತೂ ಬರೆಯೋದಕ್ಕಾಗಲ್ಲ. ಈ ಪ್ರೀತಿ ವಿಶ್ವಾಸ ಉಳಿಸ್ಕೊಂಡು ಹೋಗ್ತ ಶಕ್ತಿ ದೇವರು ನನ್ಗೆ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು ಮಾಡಿಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಭಾರತ್ ಮಾತಾ ಕಿ. ಕೆಲಸ ಇಲ್ಲ, ಎಷ್ಟೋ ಜನ ಸೇರಿದ್ದೀವಿ. ಭಾರತ್ ಮಾತಾ ಹೇಳ್ಬೋದಲ್ಲ ಜೋರಾಗೆ. ಭಾರತ್ ಮಾತಾ ಕಿ. ಒಂದೇ ಒಂದೇ. ಎಲ್ಲ ರೂಪಾಯಿನಗರದ ಆತ್ಮೀಯ ಬಂಧುಗಳೇ, ತುಂಬಾ ಜನ ಈ ಕಡೆ ಕ್ಯೂವೆಲ್ಲ ನಿಂತ್ಕೊಂಡಿದ್ದಾರೆ. ತುಂಬಾ ತಾಯಂದ್ರು, ಗ್ರಾಮಸ್ಥರು, ನಮ್ಮ NGR ಬಡಾವಣೆ, ರೂಪಾಯಿನಗರ, ಗುಲ್ಬರ್ಗ ಕಾಲೋನಿ, ಸುತ್ತಮುತ್ತ ಭಾಗದ ಎಲ್ಲ ಬಂಧುಗಳು ಕೂಡ ಅನೇಕರು ನಾವಿಲ್ಲಿ ಸೇರಿದ್ದೇವೆ. ಬಾಬು ಅವರು ಮತ್ತೆ ನಮ್ಮ ಮುರುಗೇಶ್ ಅವರು, ಅನೇಕ ನಮ್ಮೆಲ್ಲ ಮುಖಂಡರು ಕೂಡ ನಾವಿಲ್ಲಿದ್ದೇವೆ. ಇವತ್ತು ನನ್ನೊಬ್ಬರ ಹುಟ್ಟುಹಬ್ಬ ಮಾತ್ರ ಅಲ್ಲ, ನನ್ನ ಆತ್ಮೀಯ ಸಹೋದರ ಬಾಬು ಅವರ ಹುಟ್ಟುಹಬ್ಬನೂ ಕೂಡ ಇವತ್ತು. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಹೇಳೋಣ. ರೂಪಾಯಿನಗರದಲ್ಲಿ ಹಿಂದೆ ಗೋಪಾಲಣ್ಣವರಿದ್ರು, ನಮ್ಮ ಆತ್ಮೀಯ ಇನ್ನೊಬ್ಬ ಸಹೋದರ ಹರಿ ಅವರು ಕೂಡ ಇಲ್ಲ ಈಗ ನಮ್ಮ ಜೊತೆ. ಆದ್ರೆ ಅನೇಕ ಮನೆಗಳಿಗೆ ಪತ್ರವನ್ನು ಕೊಟ್ಟಿರಲಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಆ ಪತ್ರಗಳನ್ನ ರಿಜಿಸ್ಟರ್ ಮಾಡಿಸಿ, ಶಾರದಮ್ಮ ಅವರ ಕೈಯಿಂದ ಡಾಕ್ಯುಮೆಂಟ್ ಮಾಡಿಸಿ, ಬಾಬು ಅವರು ಮತ್ತೊಮ್ಮೆ ಅವರಿಗೆ ಉಚಿತವಾಗಿ ಈ ಕಾಲದಲ್ಲಿ, ಅದು ಬೆಂಗಳೂರಲ್ಲಿ 15,000 ರೂಪಾಯಿ ಸ್ಕ್ವೇರ್ ಫೀಟ್ ಇದೆ ಈಗ ಇಲ್ಲಿ ರೂಪಾಯಿನಗರದಲ್ಲಿ, 130 ಸೈಟ್ ಫ್ರೀಯಾಗಿ ರಿಜಿಸ್ಟ್ರೇಷನ್ ಅನ್ನ ನಮ್ಮ ವೆಚ್ಚದಲ್ಲಿ ನಿಮಗೆ ಮಾಡಿಕೊಡುವಂತ ಯಾರಾದ್ರೂ ಇದ್ರೆ ಅದು ನಮ್ಮ ಬಾಬು ಮತ್ತು ಅವರ ಕುಟುಂಬ ಅಂತ ತುಂಬಾ ಹೆಮ್ಮೆಯಿಂದ